ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಮಾತನಾಡಿದ್ದಾರೆ ಇವತ್ತು ನೋಡೋಣ ಬನ್ನಿ। मैं कल मीडिया में देख रहा था कि कर्नाटक के मुख्यमंत्री ने कहा है कि हमारी सेना में वही लोग जाते हैं जिन्हें 2 वक्त खाना नहीं मिलता। ये कैसी सोच है कुमारस्वामी जी? आप ये कहकर नहीं बच सकते कि आपके बयान का गलत मतलब निकाला गया है। मैं कल मीडिया में देख रहा था कि कर्नाटक के मुख्यमंत्री ने कहा है कि हमारी सेना में वही लोग जाते हैं जिन्हें 2 वक्त खाना नहीं मिलता। ये कैसी सोच है कुमारस्वामी जी? आप ये कहकर नहीं बच सकते कि आपके बयान का गलत मतलब निकाला गया है। मैं कल मीडिया में देख रहा था कि कर्नाटक के मुख्यमंत्री ने कहा है कि हमारी सेना में वही लोग जाते हैं जिन्हें 2 वक्त खाना नहीं मिलता। ये कैसी सोच है कुमारस्वामी जी? आप ये कहकर नहीं बच सकते। ಸೊ ಇದು ಕುಮಾರಸ್ವಾಮಿ ಅವರ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತಹ ಟಾಂಗ್ ಸೈನಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ದೇಶದ ಮುಂದೆ ಬೆತ್ತಲಾಗಿದ್ದೀರಾ, ಇಂಥ ಹೇಳಿಕೆಗಳನ್ನು ಕೊಟ್ಟು ತಾವು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ, ಜನ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಹೇಳಿಕೆ. ಅಂದರೆ ಇವತ್ತಿನ ಇಡೀ ಭಾಷಣದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳಿ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೈನಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರ ಮಕ್ಕಳಿಗೆ ಕುಟುಂಬವೇ ಮುಖ್ಯ, ಆದರೆ ನಮಗೆ ದೇಶ ಮುಖ್ಯ ಅಂತಕ್ಕಂಥ ಮಾತನಾಡಿದ್ರು. ಈ ಬಾರಿಯ ಚುನಾವಣೆ ಕುಟುಂಬ ರಾಜಕಾರಣ ವರ್ಸಸ್ ದೇಶಭಕ್ತಿ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ರು. ಕಳೆದ 70 ವರ್ಷದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಹಣ ಸಂಪಾದನೆ ಮಾಡಿದ್ದು, ಹಣ ಲೂಟಿ ಮಾಡಿದ್ದಷ್ಟೇ ಸಾಧನೆ, ಬೇರೇನೂ ಮಾಡಲಿಲ್ಲ. ಬಡ ಮಕ್ಕಳಿಗೆ ಕೊಡ್ತಕ್ಕಂಥ 2 ಹೊತ್ತು ಊಟ ಅಂದರೆ ಆಹಾರವನ್ನು ಕಿತ್ಕೊಂಡು ಎಲೆಕ್ಷನ್ಗೆ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಈ ಹಿಂದೆ 10% ಸರ್ಕಾರ ಇತ್ತು, ಈ ಸರ್ತಿ ಅದು 20% ಸರ್ಕಾರವಾಗಿದೆ. ಇವರದ್ದು ಒಂದೇ ಮಿಷನ್, ಅದು ಕಮಿಷನ್ ಅಂತ ವ್ಯಂಗ್ಯಭರಿತ ಧಾಟಿಯಲ್ಲಿ ಮಾತನಾಡಿದ್ರು. ಓಕೆ, ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಮಾತುಗಳಿಗೆ ರೇವಣ್ಣನವರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನೇನಾರು ಐತೇನ್ರಿ? ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ? ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ, ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ, ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ, ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ಓಕೆ, ಇದು ರೇವಣ್ಣನವರು ಆಡಿದಂತಹ ಮಾತು, ಈ ಹಿಂದೆ ಆಡಿದ ಮಾತು. ರೇವಣ್ಣ ಅವರು ಹೇಳಿದ್ರು, ಮತ್ತೊಂದು ಸರ್ತಿ ಏನಾದರೂ ಪ್ರಧಾನಿ ಆಗಿಬಿಟ್ರೆ ನರೇಂದ್ರ ಮೋದಿ ಅವರು ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ. ಅದನ್ನೂ ಕೂಡ ವ್ಯಂಗ್ಯಭರಿತವಾಗೇ ಮಾತನಾಡಿದ್ರು. ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಮಗ ಒಬ್ಬರಿಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇವರು ಯಾವತ್ತೂ ಸತ್ಯ ಹೇಳಲ್ಲ. 2014ರಲ್ಲಿ ದೇವೇಗೌಡರು ಇದೇ ಮಾತನ್ನು ಹೇಳಿದರು, ಆದರೆ ಅವ್ರು ಸನ್ಯಾಸ ತಗೊಂಡ್ರಾ? ಇಲ್ಲ. ಈಗ ಅವ್ರ ಮಗ ತಗೋತಾರಾ? ಇಲ್ಲ. ರಾಜ್ಯದ ಜನಗಳಿಗೆ ಸುಳ್ಳು ಹೇಳದೆ ದೇವೇಗೌಡರ ಕುಟುಂಬದ ಕೆಲಸ ಅಂತ ಅವರದೇ ಧಾಟಿಯಲ್ಲಿ ನರೇಂದ್ರ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ವಿಚಾರಗಳಿಗೆ, ಅಂದರೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಮೋದಿ ಅವರ ಗಮನಕ್ಕೆ ಬರ್ತಾ ಇದೆ, ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಅವರು ಅವಲೋಕಿಸ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ. 3 ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಮಂಗಳೂರಿನಲ್ಲಿ ಮಾತನಾಡಿದರು ಸೈನಿಕರ ಬಗ್ಗೆ, ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ರೇವಣ್ಣ ಆಡಿರ್ತಕ್ಕಂಥ ಮಾತು ಅದನ್ನು ಕಲೆ ಹಾಕಿದ್ದಾರೆ. ಸೊ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮೋದಿ ಅವರಿಗೆ ಸಂಬಂಧಪಟ್ಟಂತೆ ಏನೇನು ಆ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿಟ್ಕೊಂಡು
ಹಾಕಿಕೊಂಡು ತಮ್ಮ ಭಾಷಣದಲ್ಲಿ ಅವುಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ, ಅವುಗಳಿಗೆ ಟಾಂಗ್ ಕೊಡುವಂತಹ ಪ್ರಯತ್ನ, ಜನರ ಮುಂದೆ ಸರ್ಕಾರದ ಸತ್ಯಗಳೇನು, ಸರ್ಕಾರದ ಅಸತ್ಯಗಳೇನು ಅಂತಕ್ಕಂಥದ್ದನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. आजकल हताशा और निराशा में डूबे हमारे विरोधी दल के सभी नेता आजकल मोदी के खिलाफ अनाप शनाप बयानबाजी कर रहे हैं. मुझे बताया गया देवगौड़ा जी के सुपुत्र ने कहा कि केंद्र में अगर फिर सरकार बन गई तो वे राजनीति से संन्यास ले लेंगे. आपको इनकी बातों पर भरोसा है? ये लोग कभी सच बोलते हैं? आपको याद है 2014 के चुनाव में स्वयं देवगौड़ा जी ने कहा था कि अगर मोदी जी जीत के आएंगे, मोदी जी पीएम बनेंगे तो मैं संन्यास ले लूंगा. उन्होंने लिया क्या संन्यास? पिताजी ने संन्यास लिया क्या? बेटा संन्यास लेगा क्या? अरे संन्यास की बात छोड़ो, परिवार में जितने बच्चे हैं सबको टिकट दे रहे हैं. आज का ಓಕೆ, ಸನ್ಯಾಸದ ವಿಚಾರ ಬಿಡಿ, ದೇವೇಗೌಡರು ಸನ್ಯಾಸ ಸ್ವೀಕಾರ ಮಾಡಲಿಲ್ಲ, ರೇವಣ್ಣನೂ ಮಾಡಲ್ಲ. ಅದ್ರ ಬದಲು ಇವರು ಸನ್ಯಾಸದ ವಿಚಾರ ಬಿಡಿ, ಅದ್ರ ಬದಲು ಮನೆಯಲ್ಲಿ ಉಳಿದು ಬಳದವರಿಗೆಲ್ಲ ಕರ್ಕೊಂಬಂದು ಟಿಕೆಟ್ ಕೊಡ್ತಿದ್ದಾರೆ ಅಂತ ದೇವೇಗೌಡರು ಮೊಮ್ಮಕ್ಕಳಿಗೆ ಕೊಟ್ಟಿರೋ ಟಿಕೆಟ್ ಬಗ್ಗೆನೂ ವ್ಯಂಗ್ಯವಾಗಿ ಮಾತನಾಡಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸದಸ್ಯರು ಶರವಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಬ್ರದರ್. ಇವತ್ತು ಮೋದಿಯವರ ಭಾಷಣದಲ್ಲಿ ನೇರವಾಗಿ ಡೈರೆಕ್ಟ್ ಹಿಟ್ ದೇವೇಗೌಡರು, ಅವರ ಮಕ್ಕಳು, ಕುಮಾರಸ್ವಾಮಿ ಅವರ ಸೈನಿಕರ ಕುರಿತಂತೆ ಮಾತು, ರೇವಣ್ಣನವ್ರ ಮಾತು, ಇದ್ರ ಬಗ್ಗೆನೇ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸರ್ ತಾವೇನು ಹೇಳ್ತೀರಾ? ಬಿಜೆಪಿ ಪಕ್ಷದವರಿಗೆ ಥ್ರೆಟ್ ಇರೋದೇ ಜೆಡಿಎಸ್. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರೇ ಥ್ರೆಟ್ ಇರೋದು. ಅವರ ಸೋಲಿಗೆ ಕಾರಣ ಆಗೋದೇ ನಾವು ಜೆಡಿಎಸ್ ನವರು. ಅದರಿಂದ ಒಂದು ಆತಂಕ ಉಂಟು ಮಾಡಿದೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರು ಕರ್ನಾಟಕ ರಾಜ್ಯದಲ್ಲಿ ಸಿಂಗಲ್ ಡಿಜಿಟ್ಗೆ ಕುಸಿತಾರೆ. ಅದು ಅವ್ರಿಗೆ ಎಲ್ಲಾ ತರ ಮಾಹಿತಿ ತರಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇಂತ ಹೇಳಿಕೆಯನ್ನ ಇವತ್ತು ಈ ತರ ರೇವಣ್ಣ ಅವ್ರು ಹೇಳಿದ್ರು, ಮತ್ತೆ ಏನಾದ್ರು ಮೋದಿ ಪ್ರಧಾನಿ ಆಗ್ಬಿಟ್ರೆ ರಾಜಕೀಯ ಸನ್ಯಾಸ ತಗೋತೀನಿ ಅಂತ. 2014ರಲ್ಲಿ ದೇವೇಗೌಡರು ಇದೇ ಮಾತು ಹೇಳಿದ್ರು. ಅಲ್ಲಿಗೆ ಇವ್ರ ಕುಟುಂಬನೇ ಸುಳ್ಳಿನ ಕುಟುಂಬ, ಇವ್ರೇನಾದ್ರು ಸನ್ಯಾಸ ತಗೋತಾರ? ಅದ್ರ ಬದಲು ಮನೆಯಲ್ಲಿ ಅಳದುಳಿದಿರೋರಿಗೆಲ್ಲ ಕರ್ಕೊಂಬಂದು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಸನ್ಮಾನ್ಯ ದೇವೇಗೌಡರು ಅವ್ರು ಏನ್ ಹೇಳಿದ್ರಂದ್ರೆ, ಬಿಜೆಪಿ ಅವ್ರು ಮಾತ್ರ ಸರ್ಕಾರ ರಚನೆ ಮಾಡಿದ್ರೆ ನಾನು ಸನ್ಯಾಸಿ ತಗೋತೀನಿ ಅಂತ ಹೇಳಿ, ರಾಷ್ಟ್ರ ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋ ಮಾತು ನಿಜ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಲ್ಲಿ ಸರ್ಕಾರ ಮಾಡಿರತಕ್ಕಂಥದ್ದು ಕೇಂದ್ರದಲ್ಲಿ NDA ಸರ್ಕಾರ. ಆದ್ರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರೇ ನೀವು ಈ ತರ ಎಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ಹೇಳಿದೀರಾ, ಅದೆಲ್ಲ ಈ ತರ ಎಲ್ಲ ಮಾಡಕ್ ಆಗುತ್ತಾ? ಮಾಡಬಾರ್ದು, ನೀವು ಹಿರಿಯರಿದ್ದೀರಿ, ನೀವು ಮಾರ್ಗದರ್ಶನ ನಮ್ಮ ಸರ್ಕಾರಕ್ಕೆ ಕೊಡ್ಬೇಕು, ಹಂಗೆಲ್ಲ ನಿರ್ಧಾರ ತಗೋಬಾರ್ದು ಅಂತೇಳಿ ಅವರೇ ಕರೆದು ಮಾತಾಡಿರತಕ್ಕಂತ ನಿರ್ದೇಶನಗಳಿದೆ. ಅದಾದ ನಂತರ ಸನ್ಮಾನ್ಯ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಅವರ ಅಧಿಕಾರಾವಧಿಯಲ್ಲಿ ಏನೇನು ಕಡತಗಳಿತ್ತು ಅದನ್ನೆಲ್ಲ ಕೂಡ ತರಿಸ್ಕೊಂಡು ಎಲ್ಲ ಒಂದ್ ಕಡೆ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರತಕ್ಕಂತ ಘಟನೆಗಳಿದೆ ಅಂತ ಹೇಳಿ ಅವ್ರು ಬಹಳ 6 ತಿಂಗಳಿಂದ ಹುಡುಕಿದ್ದಾರೆ. ಯಾವ್ದು ಕಿಂಚಿತ್ತು ಕೂಡ ಅವ್ರಿಗೆ ಯಾವ್ದು ಮಾಹಿತಿ ಸಿಕ್ಕಿಲ್ಲ. ಇದು ಕೂಡ ನಡೆದಿರತಕ್ಕಂತ ಘಟನೆಗಳನ್ನ ಅವ್ರು ನೆನಪು ಮಾಡ್ಕೊಂಡಿದ್ದಾರೆ. ಬಹುಶಃ ಕಳಂಕರಹಿತ ಒಬ್ಬ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು, ಅದನ್ನ ಯಾರು ಮರೆಯಂಗಿಲ್ಲ. ಎರಡನೇದಾಗಿ ಓಕೆ ಶರವಣ ಅವರೇ, ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೋಡಿ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿಗೆ ವಿಚಾರಗಳನ್ನ ಬೇರೆ ಬೇರೆ ಎತ್ಕೋತಾರೆ. ನೋಡಿ ಇವತ್ತು ಅವರು ಭಾಷಣ ಮಾಡಿರ್ತಕ್ಕಂಥದ್ದು ಗಂಗಾವತಿನಲ್ಲಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಟಾರ್ಗೆಟ್ ಮಾಡಿಕೊಂಡು, ಅಲ್ಲಿ JDS ಅನ್ನ ಯಾಕೆ ಹೆಚ್ಚು ಟಾರ್ಗೆಟ್ ಮಾಡಿದ್ರು ಅಂತ. ನೋಡ್ರಿ, JDS ನ ಟಾರ್ಗೆಟ್ ಮಾಡೋದಕ್ಕಂತ ಉದ್ದೇಶ ಇಷ್ಟೇ. ಇವತ್ತು ಆ ಭಾಗದಲ್ಲಿ JDS ಒಂದು ಶಕ್ತಿ ಇದೆ. ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ನನ್ನ ಗೆಲ್ಲಿಸೋದ್ರಲ್ಲಿ JDS ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಎಲ್ಲ ಒಂದ್ ಕಡೆ JDS ನ ಒಂದು ಇಮೇಜ್ ಅನ್ನ, JDS ಶಕ್ತಿಯನ್ನ ಕುಗ್ಸಿದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಸೋತು ಬಿಡ್ತಾರೆ, ಬಿಜೆಪಿ ಕ್ಯಾಂಡಿಡೇಟ್ಗಳು ಗೆದ್ದು ಬಿಡ್ತಾರೆ ಅಂತ ಹೇಳಿ ಏನ್ ಇವತ್ತು ಅವ್ರ ಆಲೋಚನೆ ಇದೆ. ಅದಕ್ಕೋಸ್ಕರ ಇಂತ ಹೇಳಿಕೆಯನ್ನ ಅವ್ರು ಕೊಡ್ತಾ ಇರತಕ್ಕಂಥದ್ದು. ಅವ್ರಿಗೆ ಭಯ ಶುರುವಾಗಿದೆ, ಆತಂಕ ಶುರುವಾಗಿದೆ. JDS ಇಂದ ನಮ್ಗೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಸೋಲ್ತಾರೆ ಅನ್ನೋದು ಮಾಹಿತಿಯನ್ನ ಅವ್ರು ತರಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದದ್ದು 10% ಕಮಿಷನ್ ಸರ್ಕಾರ, ಈಗ ಅದು 20% ಸರ್ಕಾರ ಆಗಿದೆ ಅಂತ ಕೂಡ ಹೇಳಿದ್ದಾರೆ.
ಈ ಪರ್ಸೆಂಟೇಜು ಶುರುವಾಗಿದ್ದು ಇದರ ಪಿತಾಮಹ ಯಾರಾದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಎಸ್ ಎಂ ಕೃಷ್ಣ ಅವರಿಂದ ಪ್ರಾರಂಭ ಆಗಿರತಕ್ಕಂಥದ್ದು. ಎಸ್ ಎಂ ಕೃಷ್ಣ ಇರ್ಬೋದು, ಅದಾದ ಮೇಲೆ ಬಂದಿರತಕ್ಕಂತ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಅದು ಆಗಿರತಕ್ಕಂಥದ್ದು. ಓಕೆ ಶರವಣ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ.